ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಟಿವಿಗಳಿರ್ತಕ್ಕಂಥ ಸ್ವಾಮಿಗಳಿಂದ ಜ್ಯೋತಿಷಿಗಳಿಂದ ದೂರ ಅಂತ ಭಾಳ ಸಲ ಹೇಳಿದ್ದೇವೆ. ಸರ್ಕಾರಕ್ಕೆ ನಾವೇನು ಸಲಹೆ ಕೊಡ್ತೇವೆ ಅಂತಂದರೆ, ನೀವು ಮೂಢನಂಬಿಕೆ ನಿಷೇಧ ಕಾಯ್ದೆಯನ್ನು ಇನ್ನಷ್ಟು ಕಠಿಣಗೊಳಿಸಬೇಕು. ಯಾಕಂದರೆ ಹಳ್ಳಿಗಳಲ್ಲಿ ಮೂಢನಂಬಿಕೆ ಬಿತ್ತರಿಸುವಂಥ ಸ್ವಾಮಿಗಳು ಭಾಳ ಸಾಕಷ್ಟು ಜನ ಆಗಿದ್ದಾರೆ. ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲವನ್ನೂ ವೈಲೇಟ್ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಿಗಾ ಯಾಕಿಲ್ಲ? ಪೊಲೀಸ್ ಡಿಪಾರ್ಟ್ಮೆಂಟನ್ನು ನಿಗಾ ಇಡಬೇಕಾಗಿತ್ತು. ಆ ಕಾನೂನು ಬಗ್ಗೆ ಓದ್ಕೊಳ್ಳಬೇಕಾಗಿತ್ತು. ಏನೂ ಇಲ್ಲ. ಕಾನೂನು ಪಾಸ್ ಮಾಡೋದ್ರಿಂದ ಸಮಸ್ಯೆಗೂ ಇರೋದು, ಅದ್ರ ಮೇಲೆ ನಿಗಾ ಇಡಬೇಕು. ಈಗ ರೌಡಿ ನಿಗ್ರಹ ಪಡೆ ಅಂತ ಮಾಡಿದ್ದಾರೆ, ಅದ್ರ ಮೇಲೆ ನಿಗಾ ಎಲ್ಲಿದೆ? ಹಿಂದಿನ ರೌಡಿ ಪಟ್ಟಿಗಳನ್ನು ಈಗ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಮುಂದಿನ ಪಟ್ಟಿ ಇಲ್ಲ. ಮುಖ್ಯ ವಿಷಯಕ್ಕೆ ಬರೋದಾದರೆ, ಮೂಢನಂಬಿಕೆ ನಿಷೇಧ ಕಾಯ್ದೆಯನ್ನು ಇದೇ ಮಳೆಗಾಲ ಅಧಿವೇಶನದಲ್ಲಿ ನೀವು ಮತ್ತೆ ತರಬೇಕು. ತಿದ್ದುಪಡಿ ಕಾಯ್ದೆ ಮುಖ ತೆಗೆದುಕೊಂಡು ಬನ್ನಿ. ಯಾಕೆ ಜ್ಯೋತಿಷ್ಯವನ್ನು ಹೊರಗಿಟ್ಟಿದ್ದಾರೆ, ಇಡ್ರಿ. ಆದರೆ ಇನ್ನೂ ಅನೇಕ ಅಡೆತಡೆಗಳಿವೆ. ಸಮಗ್ರ ಅಂತ ಅಭ್ಯಾಸ ಮಾಡಿ ಅದನ್ನು ನೀವು ತರಲೇಬೇಕು. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಮಹಿಳೆಯರಿಂದ ದೂಸ್ತಾ ಇದ್ದಾರೆ. ಯಾವ ರೀತಿ ವಾಸ್ತು ಶಾಸ್ತ್ರದ ಪ್ರಕಾರ ಯಾವ ರೀತಿ ಲೂಟಿ ಮಾಡಿದರು ಗುರೂಜಿ ಒಬ್ಬರು, ತಮಗೆಲ್ಲ ಗೊತ್ತಿದೆ. ಈಗ ಟಿ ವಿ ಅವರು ಲೂಟಿ ಮಾಡ್ತಾಯಿದ್ದಾರೆ. ಅವ್ರಿಗೇನು ಬೇಕು? TRP ಬೇಕು. ಮತ್ತು ಈ ಸ್ತ್ರೀಗಳಿಗೆ ಏನೇ ಹೇಳ್ತಾರೆ ತಮಗೆಲ್ಲ ಗೊತ್ತಿದೆ. ಮೂಢನಂಬಿಕೆಯಿಂದ ಹೊರಗೆ ಬರದೇ ಇದ್ದರೆ ಭಾರತ ಎಂದು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಶಿಕ್ಷಣದಲ್ಲಿ ಮೂಢನಂಬಿಕೆ ಇಲ್ಲವೇ ಇಲ್ಲ. ಆದರೆ ಶಿಕ್ಷಣ ಕಲಿತವರು ಕೂಡ ಮೂಢನಂಬಿಕೆಗೆ ಬಲಿ ಆಗ್ತಾಯಿದ್ದಾರೆ. ಅದು ಕೂಡ ಹೆಚ್ಚು ಕಡಿಮೆ. ಶಿಕ್ಷಣ ಹೆಚ್ಚಾಯ್ತಂದರೆ ಮೂಢನಂಬಿಕೆ ಹೋಗ್ತವೆ. ಆದರೆ ಮೂಢನಂಬಿಕೆ ನಿಷೇಧ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಪೊಲೀಸರು ಕೆಲಸ ಮಾಡ್ತಾಯಿಲ್ಲ. ಕೇವಲ ಕಾನೂನು ಪುಸ್ತಕದಲ್ಲಿ ಇದೆ. ಎಲ್ಲೋ ಕಾನೂನು ಪುಸ್ತಕದಲ್ಲಿ ಅಡಕಾಗಿದೆ. ತಮಗೆ ಯಾವಾಗ ಬೇಕಾ ಆವಾಗ ಕಾನೂನನ್ನು ತೆಗಿತಾರೆ. ಯಾವ ರೀತಿ ಒಂದು ಕೇಸ್ ಸ್ಟಡಿ ಮಾಡೋಂಥ ಹೊತ್ತಿನಲ್ಲಿ ವಕೀಲಿಗೆ ಏನು ಬೇಕಾಗಿರ್ತಲ್ಲ ಅದನ್ನು ತೆಗಿತಾನೆ. 20-30 ಪುಸ್ತಕ ಇರ್ತಾವೆ, ಅದನ್ನು 3-4 ಸೆಕ್ಷನ್ ತೆಗಿತಾರೆ. ಆ ರೀತಿ ಇಲ್ಲಿದೆ. ಏನಾದ್ರು ತಮ್ಮ ಮೈ ಮೇಲೆ ಬಂತು, ಪೊಲೀಸರ ಮೈ ಮೇಲೆ ಬಂತು, ಸಸ್ಪೆಂಡ್ ಆಗುವಂಥ ಹೊತ್ತಿನಲ್ಲಿ ಬಂತಂದ್ರೆ ಅದು ಕಾನೂನು ಹಚ್ತಾರೆ. ಅಲ್ಲಿವರೆಗಿಲ್ಲ. ಅಥವಾ ಯಾರಾದರೂ ಕಂಪ್ಲೇಂಟ್ ಕೊಡಬೇಕು. ಆ ಕಂಪ್ಲೇಂಟ್ ಕೊಟ್ಟಂಥ ಮನುಷ್ಯನ ಹೆಸರನ್ನು 1 ನಿಮಿಷದಲ್ಲಿ ಪೊಲೀಸರು ಹೇಳ್ತಾರೆ ಬೇರೆಯವ್ರಿಗೆ. ಗೌಪ್ಯವಾಗಿ ಇಡಬೇಕು. ಗೌಪ್ಯವಾಗಿ ಇಡೋಂಗಿಲ್ಲ. ಕಂಪ್ಲೇಂಟ್ ಯಾರು ಕೊಡೋರು? ಸ್ವಯಂ ದೂರು ದಾಖಲಿಸ್ಕೊಳ್ಳೋಂಗಿಲ್ಲ. ಕಂಪ್ಲೇಂಟೂ ಕೊಟ್ಟವ್ರನ್ನ ರಕ್ಷಣೆ ಇಲ್ಲ ಅಂತ ಕಂಪ್ಲೇಂಟ್ ಹೆಂಗೆ ಕೊಡ್ತಾರೆ ಸಾರ್ವಜನಿಕರು? ಇದು ಬೆಳಗಾವಿ ಜಿಲ್ಲೆಯಲ್ಲಿ ಯಾರಿಗೂ ಗೊತ್ತಿಲ್ಲ, ಅಷ್ಟು ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಮೂಢನಂಬಿಕೆ ಜನ ಬಲಿ ಆಗ್ತದೆ. ಕೆಲವು ಶ್ರೀಗಳು ಏನೇನೋ ಮಂತ್ರ, ತಂತ್ರ, ಕುತಂತ್ರ ಎಲ್ಲವನ್ನೂ ಮಾಡ್ತಾಯಿದ್ದಾರೆ. ಟಿ ವಿ ಜ್ಯೋತಿಷಿಗಳು ಬರೋದಾದರೆ ಅವರು ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಇದನ್ನೇ ಮಾಡ್ತಾರೆ. ಒಂದೊಂದು ಟಿ ವಿ ಚಾನಲ್ನವರು 1 ಗಂಟೆ, ಅರ್ಧ ಗಂಟೆ ಇದಕ್ಕಾಗಿ ಮೀಸಲಿಡ್ತಾರೆ. ಕಾರಣ TRP. ಆ ಮೂಢನಂಬಿಕೆ ಏನು ಹೇಳ್ತಿರ್ತಾರೆ ಅದನ್ನು ಕೇಳುವಂಥ ಸ್ತ್ರೀಯರು ಭಾಳ ಇದ್ದಾರೆ ಮನೆಯಲ್ಲಿ. ಅವ್ರನ್ನ ಹೆಂಗೆ ನೀವು ಕಂಟ್ರೋಲ್ ಮಾಡೋರು? ಏನೂ ತಿಳಿಯೋದಾಗಿದೆ. ಒಟ್ಟಾರೆ ಮೂಢನಂಬಿಕೆ ನಿಷೇಧ ಕಾಯ್ದೆ ಇನ್ನಷ್ಟು ಕಠಿಣ ಬರಬೇಕು. ಯಾವ ರೀತಿ ಪೋಕ್ಸೋ ಬಂತಲ್ಲ, ಪೋಕ್ಸೋ ಬಂದ ನಂತರ ಕಮ್ಮಿ 35-40% ಜೈಲಲ್ಲಿ ಪೋಕ್ಸೋ ಹಗರಣಗಳಿವೆ. ಮುಂದೆ ಕಡಿಮೆ ಆಗ್ತಿತ್ತದು, 0 ಆಗ್ತಿತ್ತದು. ಯಾಕಂದ್ರೆ ಭಾಳ ಕಠಿಣ ಕಾನೂನಿದೆ. ಅದೇ ಇನ್ನೊಂದು ಕಾನೂನು 7PCR, ಅದನ್ನು ಮತ್ತೆ ಕಡಿಮೆ ಮಾಡಿದರು. ಆಟೆ ಕಾನೂನನ್ನು ದುರ್ಬಲಗೊಳಿಸಿದರು. ಹಾಗೆ ಇಲ್ಲಿ ಕೂಡ ಮೂಢನಂಬಿಕೆ ಕಾಯ್ದೆ ತರಬಾರ್ದು. ತಂದರೆ ನಮ್ಮವ್ರಿಗೆ ತೊಂದರೆ ಆಗ್ತೈತೆ, ಹಿಂದೂಗಳಿಗೆ ತೊಂದರೆ ಆಗ್ತದೆ, ಸ್ವಾಮಿಗಳಿಗೆ ತೊಂದರೆ ಆಗ್ತದೆ ಅಂತ BJP ಅವರು ಧ್ವನಿ ಎತ್ತಾರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ. ಸರ್ಕಾರ ಈ ಈ ಮಳೆಗಾಲದ ಅಧಿವೇಶನದಲ್ಲಿ ಕಠಿಣ ಕಾನೂನುಗಳನ್ನು ತರಬೇಕನ್ನೋದು ಒತ್ತಾಯ. ಟಿವಿಯಲ್ಲಿರ್ತಕ್ಕಂಥ ಜ್ಯೋತಿಷಿಗಳನ್ನು ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ತೀವಿ ಸರ್ಕಾರಕ್ಕೆ ಬಿಟ್ಟ ವಿಚಾರ. ಆದರೆ ನಿಷೇಧ ಕಾಯ್ದೆ ತಂದ ನಂತರ ಈ ಟಿ ವಿ ಚಾನಲ್ ಜ್ಯೋತಿಷಿಯನ್ನು ಕರೆಸೋದನ್ನು ಬಂದ್ ಮಾಡ್ತಾರೆ. ಈಗ ಪ್ರಸಾರ ಮಾಡುವವನು ಅಪರಾಧಿ ಮತ್ತು ಹೇಳುವವರು ಅಪರಾಧಿಯಾಗಿದೆ. ಆದರೆ ಇಬ್ಬರು ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ಮಹಿಳೆಯರು ಬಲಿ ಆಗ್ತಾಯಿದ್ದಾರೆ. ಅದು ತಡೆಗಟ್ಟಬೇಕಾಗಿದೆ. ಒಟ್ಟಾರೆ ಈ ಮೂಢನಂಬಿಕೆಯಿಂದ ಹೊರಗೆ ಬರಬೇಕು ಅನ್ನೋದೇ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ. ನಾನು ಮತ್ತು ತಮ್ಮನ್ನು ಬಿಡಾಕ್ತೇವೆ. ಅಲ್ಲಿವರೆಗೆ ಶುಭವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾಯಿರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾ ಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ.
ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.